ಕ್ಲಾಸಿಗೆ ಸ್ವಾಗತ. ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತಾ ಇದ್ದಾವೆ. ಅದೇ ರೀತಿ PUC ಕ್ಲಾಸುಗಳು ನಡೀತಾ ಇದ್ದಾವೆ. ಆ ಕಾರಣಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದಲೂ ಸಹ PUC ವಿದ್ಯಾರ್ಥಿಗಳ ದೃಷ್ಟಿಯಿಂದಲೂ ಸಹ ಸಹಾಯವಾಗುವಂಥ ಒಂದು ಸಬ್ಜೆಕ್ಟ್ ಯಾವುದಂದ್ರೆ ಅರ್ಥಶಾಸ್ತ್ರ ಅಂಥೇಳಿ ನಾವು ನೋಡ್ತೀವಿ. ಈ ಅರ್ಥಶಾಸ್ತ್ರವನ್ನು ನೋಡಿದಾಗ ನಾವು ಯಾವುದೇ ಪರೀಕ್ಷೆ ಬರಲಿ UPSC ಹಿಡ್ಕೊಂಡು PC ಎಕ್ಸಾಮ್ವರೆಗೆ ಅರ್ಥಶಾಸ್ತ್ರ ಮೇಲೆ ಪ್ರಶ್ನೆಗಳು ಬರ್ತಾವೆ. ಹಾಗೂ PUCಯಲ್ಲೂ ಸಹ ಪ್ರಶ್ನೆಗಳು ಇದ್ದೇ ಇರ್ತಾವೆ. ಈ ಕಾರಣದಿಂದ ನಾವು ಇದನ್ನು ಅರ್ಥಶಾಸ್ತ್ರದ ದ್ವಿತೀಯ PUCಯ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಕೆಲವು ಪಾಠಗಳನ್ನು ನೋಡೋಣ. ಕೆಲವು ಪಾಠಗಳನ್ನು ನೀವು ಇದರಲ್ಲಿ ಇದು ಅರ್ಥಶಾಸ್ತ್ರದ ಪರಿಚಯನ ಸಂಪೂರ್ಣವಾದ ತರಗತಿಗಳನ್ನು ಶೀಘ್ರದಲ್ಲಿ ನಿಮ್ಗೆ ಮಾಡಿಕೊಡ್ತೀನಿ. ಏನಪ್ಪ ಅಂದರೆ ಕ್ಲಾಸ್ ಏನಪ್ಪ ಅಂದರೆ ಇದನ್ನಪ್ಪ ಏನಿದೆ ವಾಸ್ತವಿಕ ಅರ್ಥಶಾಸ್ತ್ರ, ಪಾಸಿಟಿವ್ ಎಕನಾಮಿಕ್ಸ್ ಮತ್ತು ಮಾದರಿ ಅರ್ಥಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಇದನ್ನು ಇಂಗ್ಲೀಷ್ನಾಗ ಪಾಸಿಟಿವ್ ಎಕನಾಮಿಕ್ಸ್ ಅಂತ ಕರಿತೀವಿ. ವಾಸ್ತವಿಕ ಅರ್ಥಶಾಸ್ತ್ರ ಪಾಸಿಟಿವ್ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಹಾಗೆ ಇನ್ನೊಂದು ಮಾದರಿ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಮಾದರಿ ಅರ್ಥಶಾಸ್ತ್ರ ನರೇಟಿವ್ ಎಕನಾಮಿಕ್ಸ್ ಅಂತೀರಿ, ನಾಮರೇಟಿವ್ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಮಾದರಿ ಅರ್ಥಶಾಸ್ತ್ರ ಅಂತ ಇದರ ಬಗ್ಗೆ ಈ ತರಗತಿಯಲ್ಲಿ ನಾವು ಮಾದರಿ ಅರ್ಥಶಾಸ್ತ್ರ ಅಂದ್ರೇನು ಮತ್ತು ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೇನು ಅಂತೇಳಿ ಇದನ್ನು ನಾವು ಈ ತರಗತಿಯಲ್ಲಿ ನೋಡೋಣ. ಪ್ರಾರಂಭದಲ್ಲಿ ನೋಡೋಂಥ ವಾಸ್ತವಿಕ ಅರ್ಥಶಾಸ್ತ್ರ ಪಾಸಿಟಿವ್ ಎಕನಾಮಿಕ್ಸ್ ಅಂದ್ರೇನು, ಇದರ ಅರ್ಥ ನೋಡಿದ ಆರ್ಥಿಕತೆಯ ವಿವಿಧ ಕಾರ್ಯವಿಧಾನಗಳು ಮತ್ತು ಘಟನೆಗಳು ವಾಸ್ತವದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ಯಾವುದೇ ವೈಯಕ್ತಿಕ ಅಭಿಪ್ರಾಯವಿಲ್ಲದೆ ಕೇವಲ ವೈಜ್ಞಾನಿಕವಾಗಿ ವಿವರಿಸುವ ಅಧ್ಯಯನವನ್ನು ವಾಸ್ತವಿಕ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ನಾವು. ಏನಂದ್ರೆ ವಾಸ್ತವಿಕ ಅರ್ಥಶಾಸ್ತ್ರ ಇದ್ದಿದ್ದಂಗೆ ಹೇಳೋದು, ನಿಜ ಏನು ವಾಸ್ತವದಲ್ಲಿ ಏನು ಘಟನೆ ನಡೀತಾ ಇದೆಯಲ್ಲ ಆ ಘಟನೆ ಕುರಿತು ಹೇಳಿದಂದ್ರೆ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ವಿವಿಧ ಕಾರ್ಯಗಳಲ್ಲ ಘಟನೆಗಳು ವಾಸ್ತವದಲ್ಲಿ ಹೇಗೆ ನಡೀತಾವೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತದೆ, GDP ಕಡಿಮೆ ಆಗ್ತಾ ಇದೆಯಾ, GDP ಕಡಿಮೆ ಆಗ್ತಾ ಇದೆ. ಈ ರೀತಿಯಾದಂಥ ವಾಸ್ತವಿಕವಾದಂಥ ಮಾಹಿತಿಗಳನ್ನು ಅರ್ಥಶಾಸ್ತ್ರದಲ್ಲಿ ವಾಸ್ತವಿಕವಾಗಿ ಮಾಹಿತಿ ನೀಡುವುದನ್ನು ವಾಸ್ತವಿಕ ಅರ್ಥಶಾಸ್ತ್ರ, ಅದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು. ಈ ನಮ್ಮ ದೇಶದಲ್ಲಿ ಬಡತನ ಮುಂದುವರಿಯುತ್ತಿರೋ ರಾಷ್ಟ್ರ ಅಂತ ಹೇಳ್ತೀವಿ, ಮುಂದುವರೆದ ರಾಷ್ಟ್ರ ಅಂತ ಹೇಳಲ್ಲ. ಯಾಕಂದರೆ ನಮ್ಮಲ್ಲಿ ಅದರ ವಾಸ್ತವಿಕವಾಗಿ ನೋಡ್ಬೇಕು, ನಮ್ಮ ದೇಶ ಮುಂದುವರೆದಿರ್ತೋ ಇಲ್ಲೋ, ಏನಾಗಿದೆ ಅಂದರೆ ಯಾವ ರೀತಿ ಕೆಲಸ ಇಲ್ಲಿ ನಡೀತಾ ಅಂದರೆ ವಾಸ್ತವಿಕವಾಗಿ ಅಧ್ಯಯನ ಮಾಡೋದನ್ನು ಪಾಸಿಟಿವ್ ಎಕನಾಮಿಕ್ಸ್ ಅಂತೇಳಿ ನಿಮ್ಗೆ ಕರೀತಾರೆ. 2 ಮಾರ್ಕ್ಸಿಗೆ ಕೇಳುವಂಥ ಪರೀಕ್ಷೆ ಇದು. ಮತ್ತು ನಿಮಗೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಈ ವಿಷಯದ ಮೇಲೆ ನಿಮಗೆ ಪ್ರಶ್ನೆಗಳು ಬಂದೇ ಬರ್ತವೆ. ಆರ್ಥಿಕತೆಯ ವಿವಿಧ ಕಾರ್ಯವಿಧಾನಗಳು ಮತ್ತು ಘಟನೆಗಳ ವಾಸ್ತವದಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತವೆ, ಹೇಗಪ್ಪ ಅಂದ್ರೆ ಇದು ಏನಾಗಿದೆ ಮತ್ತು ಇದು ಯಾವ ರೀತಿ ಕೆಲಸ ಮಾಡ್ತೈತಿ. ಈ ಒಂದು ಉದಾಹರಣೆ, ನೀವು GDP ಹೆಚ್ಚು ಮಾಡೋಕೆ ಒಂದು ಯೋಜನೆ ತಂದಿದ್ರಿ. ಈ GDP ಹೆಚ್ಚು ಮಾಡೋಕೆ ಒಂದು ಯೋಜನೆ ತಂದ್ರೆ ಇದು ಹೇಗೆ ಕಾರ್ಯನಿರ್ವಹಿಸ್ತೈತಿ ವಾಸ್ತವಿಕ ಅಧ್ಯಯನ ಮಾಡೋದು. ಈ ಸುಳ್ಳು ಹೇಳೋಂಗಿಲ್ಲ GDP 7% ಏರ್ತು 8% ಇದ್ದಾಗಿಲ್ಲ. GDP ಎಷ್ಟು ಪರ್ಸೆಂಟೇಜಲ್ಲಿ, ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಶೇಕಡಾ ಪ್ರಮಾಣದಲ್ಲಿ ಏರ್ತಾದೆ ಅಂತೇಳಿ ಕುರಿತು ಅಧ್ಯಯನ ಮಾಡೋದನ್ನು ವಾರ್ತಿಕ ಅರ್ಥಶಾಸ್ತ್ರ ಅಂತ ಕೇಳ್ತೀವಿ ನಾವು. ಇಲ್ಲಿ ನೋಡ್ಬೋದು ಯಾವ ರೀತಿ ಕೆಲಸ ಹೇಗೆ ಮಾಡುತ್ತದೆ ಅಂತೇಳಿ ವಿಶ್ಲೇಷಣೆ ಮಾಡ್ತೈತಿ. ಇದು ಸತ್ಯ ಮತ್ತು ನೈಜ ಅಂಕಿಅಂಶಗಳ ಮೇಲೆ ಆಧಾರಿತವಾಗಿರ್ತದೆ. ಇದು ಯಾವುದೇ ರೀತಿ ಇಲ್ಲಿ ಕೇಳ್ತಾನೆ, ಕೇವಲ ಸತ್ಯ ಮತ್ತು ನೈಜ ಅಂಕಿಅಂಶಗಳ ಮೇಲೆ ಆಧಾರಿತವಾಗಿರುತ್ತದೆ. ಇದರಲ್ಲಿ ವೈಯಕ್ತಿಕ ಭಾವನೆಗಳು, ಮೌಲ್ಯಗಳು ಮತ್ತು ವೈಯಕ್ತಿಕ ಸಲಹೆಗಳಿಗೆ ಅವಕಾಶವಿರುವುದಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂಥ ಆಶ್ವಾಸನೆ ಕೊಡೋಂಗಿಲ್ಲ, ಸುಳ್ಳು ದಾಖಲೆಯನ್ನು ಕೊಡೋಲ್ಲ, ಸುಳ್ಳು ಅಂಕಿ ಸಂಖ್ಯೆಗಳನ್ನು ಕೊಡೋಂಗಿಲ್ಲ. ಈಗ ನಮ್ಮ GDP 10% ಇನ್ಕ್ರೀಸ್ ಆಗೈತೆ ರೀ, ಅದರ 5% ಇನ್ಕ್ರೀಸ್ ಆಯ್ತು ಅಂದರೆ ನಮ್ಮದು GDP 10% ಇನ್ಕ್ರೀಸ್ ಆಗೈತೆ ರೀ, ನಮ್ಮದು ಇಷ್ಟು ಪ್ರಾಫಿಟ್ ಆಗೈತೆ ರೀ, ನಮಗೆ ಇಷ್ಟು ಲಾಭ ಆಗೈತೆ ರೀ. ಮತ್ತು ಸತ್ಯದ ಆಧಾರದ ಮೇಲೆ ಇದು ವಾಸ್ತವಿಕವಾಗಿ ಅಧ್ಯಯನವನ್ನು ಮಾಡ್ತೀವಿ. ಇಲ್ಲಿ ಯಾವುದೇ ಅಂಕಿಅಂಶಗಳು ನೈಜ ರೀತಿ ಆಧಾರ ಇರ್ತಾವೆ, ಯಾವುದೇ ರೀತಿಯಾದಂಥ ವೈಯಕ್ತಿಕ ಭಾವನೆಗಳಿಗೆ ಬೆಲೆ ಕೊಡೋಂಗಿಲ್ಲ. ನೀವು ಇದೇ ರೀತಿ ಮಾಡಿರಿ, ಹೀಗೆ ಮಾಡಿರಿ, ಮತ್ತು ಮೌಲ್ಯಮಾಪನಕ್ಕೂ ಬೆಲೆ ಕೊಡಲ್ಲ. ಮೌಲ್ಯಮಾಪನಕ್ಕೂ ಇದು ಯಾವುದೇ ರೀತಿಯಾದಂಥ ಬೆಲೆ ಕೊಡಲ್ಲ. ಮತ್ತು ವೈಯಕ್ತಿಕವಾದ ಸಲಹೆಗಳಿಗೂ ಇಲ್ಲಿ ಅವಕಾಶವಿರಲಿಲ್ಲ. ಈ ರೀತಿ ಮಾಡಬೇಕಾಗಿತ್ತು, GDP ಹೆಚ್ಚಾಕೋದ್ರೆ ಈ ರೀತಿ ಮಾಡಬೇಕಾಗಿತ್ತು, GDP ಕಡಿಮೆ ಆಗಬೇಕಾದ್ರೆ ಈ ರೀತಿ ಮಾಡಬೇಕಾಗಿತ್ತು, ಯಾವುದೇ ಒಂದು ಯೋಜನೆ ಕಾರ್ಯಕ್ರಮ ತರಬೇಕಾದ್ರೆ ಈ ವರ್ಷದಲ್ಲಿ ಪ್ರಾರಂಭ ಮಾಡಬೇಕಾಗಿತ್ತು. ಈ ರೀತಿಯಾದಂತಹ ವೈಯಕ್ತಿಕ ಏನು ಸಲಹೆಗಳು ಇರ್ತಾವಲ್ಲ, ಇದರಲ್ಲಿ ವೈಯಕ್ತಿಕ ಸಲಹೆಗಳು ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಸ್ವರೂಪದಲ್ಲಿ ಅವಕಾಶ ಇರುವುದಿಲ್ಲ. ಇಲ್ಲೇನಿದ್ರು ವಾಸ್ತವಿಕವಾಗಿ ಇದ್ದಿದ್ದಂಗೆ ಹೇಳೋದು ಅಂತ ಹೇಳ್ತೀವಿ ನಾವು. ಇದ್ದಂಗೆ ಹೇಳೋದನ್ನು ವಾಸ್ತವಿಕ ಅರ್ಥಶಾಸ್ತ್ರ. ಉದಾಹರಣೆ ನೋಡ್ತಾರೆ, ಭಾರತದಲ್ಲಿ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಹೌದು, ಇದು ಸತ್ಯ ಐತಿ. ವರ್ಷದಿಂದ ವರ್ಷಕ್ಕೆ ಭಾರತದ ಜನಸಂಖ್ಯೆ ಹೆಚ್ಚೈತಿ. ಇದರಲ್ಲಿ ಕಡಿಮೆ ಆಗ್ತದೆ ಅಂತ ಹೇಳಕ್ಕೆ ಬರ್ತದೆ, ಹಂಗೆ ಬರೋಂಗಿಲ್ಲ. ಹಂಗೆ ಭಾರತದಲ್ಲಿ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏನಾಗ್ತದೆ, ಹೆಚ್ಚಾಗ್ತೈತಿ ಅಂತೇಳಿ ನೋಡ್ಬೇಕು. ನೆಕ್ಸ್ಟ್ ಇದನ್ನೊಂದು ಉದಾಹರಣೆ, ಸರಕುಗಳ ಬೆಲೆ ಹೆಚ್ಚಾದಾಗ ಗ್ರಾಹಕರು ಕೊಳ್ಳುವ ಆ ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತದೆ. ಈಗ ಒಂದು ನೀವು ಉದಾಹರಣೆ ಸಂತಿ ಮಾರ್ಕೆಟಿಗೆ ಹೋಗ್ತೀರಿ, ಈರುಳ್ಳಿ ತೊಗೋತೀರಿ ಅಂತ ತಿಳ್ಕೊರಿ, ಉಳ್ಳಾಗಡ್ಡಿ ತೊಗೋತೀರಿ, ಈರುಳ್ಳಿ ನೀವು 100 ರೂಪಾಯಿ kg ಇದ್ದಾಗ 1 kg ತೊಗೋತೀರಿ. ಅದೇ
ಅದು 200 ರೂಪಾಯಿ ಕೆ ಜಿಗೆ ಇರ್ತಂದ್ರೆ ಉಳ್ಳಾಗಡ್ಡಿ ಅದು ಅರ್ಧ ಕೆ ಜಿಗೆ ಬರುತ್ತೆ. ಅದಕ್ಕೆ ಹೇಳ್ತಾನೆ ಸರಕುಗಳ ಬೆಲೆ ಹೆಚ್ಚಾದಾಗ ಗ್ರಾಹಕರು ಕೊಳ್ಳುವ ಸರಕಿನ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತೈತಿ. ಅದೇ 100 ರೂಪಾಯಿ ಇದ್ದಾಗ ಆತ ಒಂದು ಕೆ ಜಿ ತೊಗೋತಿದ್ದ, 200 ರೂಪಾಯಿಗೆ ಏನುತ್ತಾ ಅದು ಅರ್ಧ ಕೆ ಜಿಗೆ ಬಂದ. ಮತ್ತು ಇನ್ನೊಂದು ಉದಾಹರಣೆ ನೋಡ್ಬೇಕಾದ್ರೆ ಅದೇ ನೀವು ಸಂತೆ ಹೋಗ್ತೀರಿ, ಪ್ರಾರಂಭದಲ್ಲಿ ಉಳ್ಳಾಗಡ್ಡಿ 20 ರೂಪಾಯಿ ಕೆ ಜಿ ಮಾರ್ತಿದ್ನ ತಿಳ್ಕೊರಿ, ನೀವು 4 ಕೆ ಜಿ ತೊಗೋತೀರಿ. ಅದೇ 40 ರೂಪಾಯಿ ಕೆ ಜಿ ಬಂದಾಗ 2 ಕೆ ಜಿಗೆ ಬರ್ತೀರಿ. ಏನಾಗ್ತಾನ ಸರಕುಗಳ ಬೆಲೆ ಹೆಚ್ಚಾದಾಗ ಗ್ರಾಹಕರು ಕೊಳ್ಳುವ ಆ ಸರಕಿನ ಬೇಡಿಕೆಗಳ ಪ್ರಮಾಣ ಏನಾಗುತ್ತಾ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತಾ. ಪ್ರೈಸ್ ಹೆಚ್ಚಾದಾಗ ಏನಾಗ್ತಾ ಆ ಸರಕಿನ ಮೇಲೆ ಪರ್ಯಾಯದ ವಸ್ತುಗಳ ಮೇಲೆ ಗ್ರಾಹಕರು ಏನು ಮಾಡ್ತಾರೆ, ಗಮನವನ್ನು ಕೊಡ್ತಾರೆ ಸರಕುಗಳ ಬೆಲೆ ಹೆಚ್ಚಾದಾಗ. ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ. ನೆಕ್ಸ್ಟ್, ಬಡ್ಡಿ ದರ ಹೆಚ್ಚಾದಾಗ ದೇಶದಲ್ಲಿ ಹೂಡಿಕೆ ಪ್ರಮಾಣ ಕಡಿಮೆಯಾಗುತ್ತದೆ. ಇದು ವಾಸ್ತವಿಕ ಹೇಗೆ ಅಧ್ಯಯನ ಮಾಡೋದು. ಇದಕ್ಕೊಂದು ಉದಾಹರಣೆ ವಾಸ್ತವಿಕ. ಬಡ್ಡಿ ದರ ಹೆಚ್ಚಾದಾಗ ಹೆಂಗಂದ್ರೆ ಬಡ್ಡಿ ದರ ಹೆಂಗೆ ಹೆಚ್ಚಾಗುತ್ತಾ, ಈ ಸದ್ ನೀವು 5% ಬಡ್ಡಿ ಕೊಡೋದ್ರಲ್ಲಿ 20% ಬಡ್ಡಿ ಕೊಟ್ಟರೆ ಯಾವುದೇ ರೀತಿಯಾದ ಹಣ ಇನ್ವೆಸ್ಟ್ಮೆಂಟನ್ನು ಹೂಡಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಡ್ಡಿ ದರ ಹೆಚ್ಚಾದಾಗ ದೇಶದ ಹೂಡಿಕೆ ಪ್ರಮಾಣ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಏನು ಬಂಡವಾಳ FDI ಆಯ್ತು ಬರ್ತದೆ, ಫಾರೆನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ನಾವು. ಇದರಲ್ಲಿ ಬಡ್ಡಿಯ ಪ್ರಮಾಣ ಹೆಚ್ಚಾದಾಗ ಅಂತಂದ್ರೆ ಆಟೋಮೆಟಿಕ್ಲಿ ದೇಶದ ಹೂಡಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಸದ್ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ತೀವಿ ತಿಳ್ಕೊರಿ, ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡ್ತಿರ್ತೀರಿ. ಬಿಸ್ನೆಸ್ ಮಾಡೋಕೆ ನಿಮ್ಗೆ ಒಂದು 10 ಲಕ್ಷ ಲೋನ್ ಬೇಕಾಗ್ತದೆ. ನೀವು ಹೋಗ್ತೀರಿ ಬ್ಯಾಂಕಿಗೆ ಹೋಗ್ತೀರಿ, ನಮ್ಗೆ ಲೋನ್ ಬೇಕಾಗೈತಿ ಬಿಸ್ನೆಸ್ಗೆ ಅಂತ. ಅವರು ಈ 5% ಅಂತ ಹೇಳಿದ್ರೆ ತೊಗೋತೀರಿ. ಅದೇ 10% ಅಂತ ಹೇಳಿದಾಗ ನೀವು ಸಾಲ ತೊಗೊಳಂಗಿಲ್ಲ, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋಕೆ ನೀವು ಬಿಸ್ನೆಸ್ಸಲ್ಲಿ ಬರೋಂಗಿಲ್ಲ. ಅದಕ್ಕೆ ಬಡ್ಡಿ ದರ ಹೆಚ್ಚಾದಾಗ ಹೂಡಿಕೆ ಪ್ರಮಾಣ ಏನಾಗ್ತಾ ಕಡಿಮೆ ಆಗುತ್ತಾ. ಇದು ವಾಸ್ತವಿಕವಾಗಿ ವಾಸ್ತವದ ಕುರಿತು ಅಧ್ಯಯನ ಮಾಡೋದನ್ನು ವಾಸ್ತವಿಕ ಅರ್ಥಶಾಸ್ತ್ರ ಅಂತೇಳಿ ನಾವಿಲ್ಲಿ ಕರಿತೀವಿ. ಇದೆಲ್ಲ ವಾಸ್ತವಿಕ ಅರ್ಥಶಾಸ್ತ್ರದ್ದು ಇದ್ದಂಗೆ ಹೇಳೋದು. ನೈಜ ಘಟನೆಗಳನ್ನು ಕುರಿತು, ಸತ್ಯ ಘಟನೆಗಳ ಕುರಿತು, ನೈಜ ಅಂಕಿಅಂಶಗಳ ಕುರಿತು. ಇಲ್ಲಿ ಯಾವುದೇ ರೀತಿಯಾದಂಥ ವೈಯಕ್ತಿಕ ಭಾವನೆಗಳಿಗೆ, ವೈಯಕ್ತಿಕ ಸಲಹೆಗಳಿಗೆ, ವೈಯಕ್ತಿಕ ಮೌಲ್ಯಮಾಪನಗಳಿಗೆ ಅವಕಾಶವಿರುವುದಿಲ್ಲ. ಕೇವಲ ಇದು ಏನಾಗಿದೆ, ಯಾವ ರೀತಿ ಕೆಲಸ ಮಾಡುತ್ತದೆ ಅಂತ ಮಾತ್ರ ಇದು ವಿಶ್ಲೇಷಣೆಯನ್ನು ಮಾಡ್ತೈತಿ. ಯಾವುದು ವಾಸ್ತವಿಕ ಅರ್ಥಶಾಸ್ತ್ರ, ಪಾಸಿಟಿವ್ ಎಕನಾಮಿಕ್ಸ್ ಅಂತೇಳಿ ನಾವಿಲ್ಲಿ ಕರಿತೀವಿ ಇಂಗ್ಲೀಷ್ನಾಗ, ನೆನಪಿರ್ಬೇಕು ನಿಮ್ಗೆ. ನೆಕ್ಸ್ಟ್, ಮಾದರಿ ಅರ್ಥಶಾಸ್ತ್ರ, ನಾರ್ಮಟಿವ್ ಎಕನಾಮಿಕ್ಸ್ ಅಂತೇಳಿ ಕರಿತಾರೆ ಇಂಗ್ಲೀಷ್ನಾಗ. ಏನಿದು ಮಾದರಿ ಅರ್ಥಶಾಸ್ತ್ರ ಅಂದ್ರೂ ಆರ್ಥಿಕತೆಯ ಕಾರ್ಯತಂತ್ರಗಳು ಮತ್ತು ಅಥವಾ ನಿರ್ಧಾರಗಳು ಸಮಾಜಕ್ಕೆ ಒಳ್ಳೆಯದು ಅಥವಾ ಕೆಟ್ಟದ್ದೇ ಎಂದು ನಿರ್ಧರಿಸುವ ಮತ್ತು ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಎಂಬುದರ ಬಗ್ಗೆ ಸಲಹೆ ನೀಡುವ ಅಧ್ಯಯನವನ್ನು ಮಾದರಿ ಅರ್ಥಶಾಸ್ತ್ರ ಎನ್ನುವರು. ಆರ್ಥಿಕತೆಯ ಕಾರ್ಯತಂತ್ರಗಳು ಮತ್ತು ನಿರ್ಧಾರಗಳು ಸಮಾಜಕ್ಕೆ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ನಿರ್ಧರಿಸುವ ಮತ್ತು ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಎಂಬುದರ ಬಗ್ಗೆ ಸಲಹೆ ನೀಡುವ ಒಂದು ಅಧ್ಯಯನ ಮಾಡೋ ಮಾದರಿ ಅರ್ಥಶಾಸ್ತ್ರ ಅಂತ ಕೇಳ್ತೀವಿ. ಈಗ ಒಂದು ಮಾಡೆಲ್ ಎಕನಾಮಿಕ್ಸ್ ಅನ್ನಂಗೆ ಅರ್ಥ. ಈ ಸದ್ ನೀವು ಊರಾಗಪ್ಪ ಯಾರೋ ಒಬ್ಬರು ಜಾಸ್ತಿ ಪರ್ಸೆಂಟೇಜ್ ಮಾಡಿರ್ತಾರೆ, PUCಯಲ್ಲಿ 100% ಮಾಡಿರ್ತಾರೆ. ಅವ್ರ ಬಗ್ಗೆ ನೋಡಿ ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ, ಅವ್ರ ಬಗ್ಗೆ ನೀವು ಅಧ್ಯಯನ ಮಾಡಿರಿ, ಹಂಗೆ ನೀವು ಅಧ್ಯಯನ ಮಾಡಬೇಕು, ಆ ಮಾಡೆಲ್ಗೆ ನೀವು ಅಧ್ಯಯನವನ್ನು ಮಾಡಬೇಕು. ಈಗ ಅಮೇರಿಕಾ ಅರ್ಥವ್ಯವಸ್ಥೆಯಲ್ಲಿ ಮುಂದುವರಿತಾ ಇದೆ. ಈ ಅಮೇರಿಕಾ ದೇಶದ ಜೊತೆಗೆ ನಾವು ಹೋಲಿಕೆ ಮಾಡೋದು ನಮ್ಮ ದೇಶನ ಮಾದರಿ, ಆ ದೇಶದ ಮಾಡೆಲ್ನ ಇಟ್ಕೊಂಡು ನಮ್ಮ ದೇಶದ ಎಕನಾಮಿಕನ್ನು ಕಂಪ್ಯಾರಿಸನ್ ಮಾಡಿ ನಮ್ಮ ದೇಶಕ್ಕೆ ಬೇಕಾಗುವಂತಹ ಅರ್ಥಶಾಸ್ತ್ರಕ್ಕೆ ಅಮೇರಿಕಾದ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡೈತಿ ಆ ರೀತಿಯನ್ನು ಅರ್ಥವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಬೇಕಂತೇಳಿ ನಾವಿಲ್ಲಿ ಮಾಡೋದು. ಇದಕ್ಕೆ ಮಾದರಿ ಅರ್ಥಶಾಸ್ತ್ರ ಏನು ಕರಿತೀವಿ, ನಾರ್ಮಟಿವ್ ಎಕನಾಮಿಕ್ಸ್ ಅಂತಿರ್ತೀವಿ, ಒಂದು ಮಾಡೆಲ್ ಅಂತೇಳಿ ಕರೀತಾರೆ. ಈಗ ನಿಮ್ಮ ಊರಾಗ ಒಂದು ಯಾವುದೋ ಒಬ್ಬ ವ್ಯಕ್ತಿ ಈ KS ಆದ್ನಂದ್ರೆ ಆ KS ಆದಂಥ ವ್ಯಕ್ತಿಯ ಬಗ್ಗೆ ನಿಮಗೆ ಹೇಳ್ತಾರೆ, ಅವನನ್ನು ಮಾಡೆಲ್ ಇಟ್ಕೊಂಡು ನೀವು ಅಧ್ಯಯನ ಮಾಡಿರಿ. ಅದು ಒಳ್ಳೆಯದೋ ಕೆಟ್ಟದೋ ನಿಮ್ಮ ಕಡೆಯಿಂದ ಆಗುತ್ತೋ ಬಿಡುತ್ತೋ ಆದರೆ ಅವನನ್ನು ಮಾಡೆಲಾಗಿ ಇಟ್ಕೊಂಡು, ಮಾದರಿಯಾಗಿ ಇಟ್ಕೊಂಡು ನೀವೇನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು. ಅಧ್ಯಯನ ಮಾಡೋಕ್ಕಂತ ಹೇಳ್ತಾರೆ. ಇದಕ್ಕೆ ಮಾದರಿ ಅರ್ಥಶಾಸ್ತ್ರ ಆಗಿರ್ಬೋದು. ಇದು ಏನಾಗಿರಬೇಕು ಮತ್ತು ಯಾವುದು ಉತ್ತಮ ಎಂಬ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸುತ್ತದೆ. ಇದು ಹೀಗೆ ಮಾಡಬೇಕಾಗಿತ್ತು ಅಂದ್ರೆ ನೀನು KS ಅಧಿಕಾರಿನೇ ಆಗಬೇಕಾಗಿತ್ತು, ಅಥವಾ ನೀನು ಅಮೇರಿಕಾದಂಥ ಶ್ರೀಮಂತ ಆರ್ಥಿಕತೆಯನ್ನೇ ನೀವು ಬೆಳೆಸಬೇಕಾಗಿತ್ತು ಅಂತೇಳಿ ಕಂಪ್ಯಾರಿಸನ್ ಮಾಡಿ ಹೀಗೆ ಏನಾಗಿರಬೇಕು ಮತ್ತು ಏನಾಗಬೇಕು, ಯಾವುದು ಉತ್ತಮ ಅನ್ನೋದು ನೋಡ್ತಾರೆ ಇಲ್ಲಿ ಎಂಬ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸೋಕೆ ಟ್ರೈ ಮಾಡ್ತೈತಿ. ಇದಕ್ಕೆ ನಾವು ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂದ್ರೆ ಅಪೇಕ್ಷಣೆವೇ ಇಲ್ಲವೇ ಅಥವಾ ಇದೆ ಅಂದ್ರೆ ಅಪೇಕ್ಷಣೆ ಐತೋ ಅಥವಾ ಇಲ್ಲೋ, ಬೇಡಿಕೆ ಐತೋ ಅಥವಾ ಬೇಡಿಕೆ ಇಲ್ಲೋ, ಆದರೂ ಸಹ ಹೀಗಿರಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು ಅಂತ ಹೇಳೋದೇ ಒಂದು ಮಾದರಿ ಅರ್ಥಶಾಸ್ತ್ರ ಅಂತ ನಾವಿಲ್ಲಿ ಹೇಳ್ತೀವಿ. ಅಂದ್ರೆ ಇದು ಏನಂದ್ರೆ ಇದು ಕೇವಲ ಸತ್ಯಗಳ ಮೇಲೆ ನಿಲ್ಲದೆ, ಇಲ್ಲಿ ಎಲ್ಲೂ ನಿಜ ಇರೋಂಗಿಲ್ಲ, ಸತ್ಯಗಳ ಮೇಲೆ ನಿಲ್ಲದೆ ವೈಯಕ್ತಿಕ ಅಭಿಪ್ರಾಯಗಳು, ನೈತಿಕ ಮೌಲ್ಯಗಳು ಮತ್ತು ಆದರ್ಶಗಳ ಮೇಲೆ ಆಧಾರಿತವಾಗಿದೆ. ಅಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ನಿಜವಾದ ಅಂಕಿ ಸಂಖ್ಯೆಗಳಿತ್ತು, ವಾಸ್ತವದಲ್ಲಿತ್ತು. ಆದರೆ ಇಲ್ಲಿ ಮಾದರಿ ಅರ್ಥಶಾಸ್ತ್ರದಲ್ಲಿ ಕೇವಲ ಸತ್ಯಗಳ ಮೇಲೆ ನಿಲ್ಲದಿಲ್ಲ. ಈಗ ಸದ್ಯ ಏನಂದ್ರೆ ಭಾರತದಲ್ಲಿ ನಿರುದ್ಯೋಗದ ಪ್ರಮಾಣ ಕಡಿಮೆ ಮಾಡಲು ಸರ್ಕಾರ ಹೆಚ್ಚಿನ ಉದ್ಯೋಗಾವಕಾಶ ಸೃಷ್ಟಿಸಬೇಕು ಅಂತ ಸಲಹೆಯನ್ನು ನೀಡ್ತಾರೆ. ಒಂದು ಗೌರ್ಮೆಂಟ್ ಅಡ್ವೈಸನ್ನು ಕೊಡ್ತಾರೆ. ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಾಗ್ತೈತಿ, ನಿರುದ್ಯೋಗ ಪ್ರಮಾಣ ಕಡಿಮೆ ಆಗ್ಬೇಕಂದ್ರೆ ನೀವೇನು ಮಾಡ್ಬೇಕು ಅನ್ನೋದಕ್ಕೆ
ನೀವು ಅದಕ್ಕೆ ಯೋಜನೆಗಳನ್ನ ತರಬೇಕು, ಕಾರ್ಯಕ್ರಮಗಳನ್ನ ತರಬೇಕು, ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಸರ್ಕಾರ ಹೇಳುತ್ತಾ. ಆದ್ರೇನು ಅದನ್ನು ವಾಸ್ತವದಲ್ಲಿ ನಿರುದ್ಯೋಗ ಹೋಗೈತನೋ ಭಾರತದಲ್ಲಿ? ಇಲ್ಲ, ಹೋಗಿದ್ರಲ್ಲ. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಾಸ್ತವಿಕವಾದಂಥ ಅರ್ಥಶಾಸ್ತ್ರ, ಇದು ಮಾದರಿ ಅರ್ಥಶಾಸ್ತ್ರ. ನೆಕ್ಸ್ಟ್, ಶ್ರೀಮಂತರ ಮೇಲೆ ಹೆಚ್ಚಿಗೆ ತೆರಿಗೆಯನ್ನು ವಿಧಿಸಿ ಬಡವರ ಕಲ್ಯಾಣ ಯೋಜನೆಗಳಿಗೆ ಬಳಸಬೇಕು ಅಂತ ಹೇಳ್ತದೆ, ಗೈಡ್ಲೈನ್ಸ್ ಕೊಡ್ತದೆ. ಇದು ಮಾಡಲ್ ಆಗಿ ಹೇಳ್ತದೆ. ನೀವು ಏನು ಮಾಡಬೇಕು? ಶ್ರೀಮಂತರ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸಬೇಕು ಮತ್ತು ಅದು ವಿಧಿಸಿ ಆ ಬಂದಂಥ ತೆರಿಗೆಯಿಂದ ಬಡವರ ಕಲ್ಯಾಣ ಯೋಜನೆಗೆ ನೀವು ಹಣವನ್ನು ಬಳಸಬೇಕು ಅಂತೇಳಿ ಸರ್ಕಾರ ಹೇಳ್ತದೆ. ಹೌದಾ? ಈ ಸರ್ಕಾರ ಹೇಳಿದಾಗ ಏನು ಮಾಡಬೇಕಪ್ಪ ಅಂದ್ರೆ, ನಾವು ಈ ನಮ್ಮ ದೇಶದಲ್ಲಿ ನೋಡ್ಬೇಕು, ನೀವು ಶೇಕಡ 80-60% ಸಂಪತ್ತು ಕೇವಲ 1% ಜನರ ಕೈಲೈತೆ. ಸುಮಾರು ಒಂದು 90% ಅಂತ ಹೇಳ್ಕೊರಿ ಆಸ್ತಿ ಇಲ್ಲ, ಆದರೆ ಸುಮಾರು 80-90% ಕೇವಲ 1% ಜನರಲ್ಲಿ ಐತಿ. ಈ ಆಸ್ತಿ ಇರುವುದರ ಕಾರಣದಿಂದ ಏನಾಗ್ತಾರೆ? ಬಡ್ರಾಗಿರ್ತಾರೆ, ಶ್ರೀಮಂತರಾಗಿರ್ತಾರೆ. ಆ ಕಾರಣಕ್ಕಾಗಿ ಈ ಮಾದರಿ ಅರ್ಥಶಾಸ್ತ್ರದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ನೀವು ಶ್ರೀಮಂತರ ಮೇಲೆ ತೆರಿಗೆ ಹಾಕಿರಿ, ಆ ತೆರಿಗೆಯನ್ನು ಬಡವರ ಕಲ್ಯಾಣಕ್ಕೆ ಯೂಸ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಸಲಹೆಯನ್ನು ಮಾತ್ರ ನೀಡ್ತಾರೆ ಈ ಮಾದರಿ ಅರ್ಥಶಾಸ್ತ್ರದಲ್ಲಿ. ಕೇವಲ ಸಲಹೆಯನ್ನು ಜಾರಿ ತರಕ್ಕೆ ಸಾಧ್ಯ ಇಲ್ಲ. ಈಗ ನೆಕ್ಸ್ಟ್ ಏನಾಗಿ ನಿಮಗೊಂದು ಹೇಳಿದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೌದಾ? ಈ ಜನಸಂಖ್ಯೆ ಹೆಚ್ಚಾಗ್ತದೆ, ಏನು ಹೇಳ್ತದೆ ಸರ್ಕಾರ? ಮಾದರಿ ಅರ್ಥಶಾಸ್ತ್ರ ಹೇಳ್ತಾ, ನೀವು ಕುಟುಂಬ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂಬರಿ ಅಂತ ಹೇಳ್ತದೆ. ಕುಟುಂಬ ಕಲ್ಯಾಣ ಯೋಜನೆ ಜಾರಿಗೆ ಬಂದರೂ ಸಹ ನಮ್ಮ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣ ಆಯ್ತನೋ? ಇಲ್ಲ. ಇದು ಕುಟುಂಬ ಕಲ್ಯಾಣ ಯೋಜನೆ ಜಾರಿ ಯಾವಾಗ ಬಂತಂದ್ರೆ, ಸ್ವತಂತ್ರ ಬಂದ ನಂತರ ಕೆಲವೇ ವರ್ಷಗಳಲ್ಲಿ ಈ ಕುಟುಂಬ ಕಲ್ಯಾಣ ಯೋಜನೆ ಬಂತು. ಈಗ ಸುಮಾರು 2026 ಆದರೂ ಸಹ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋಕ್ಕಾಗ್ತಿದ್ದಿಲ್ಲ. ಅಂದ್ರೆ ಕೇವಲ ಸಲಹೆ ನೀಡೋಕೆ, ಈ ಮಾದರಿ ಅರ್ಥಶಾಸ್ತ್ರ ಕೇವಲ ಸಲಹೆ ಸೂಚನೆಗಳನ್ನು ನೀಡೋಕೆ ಮಾತ್ರ ಇದನ್ನು ನಾವು ಗಮನಿಸಬೇಕಾಗ್ತದೆ. ಏನು ಹೇಳ್ತೈತಿ? ಸರ್ಕಾರವು ಬಡ ಜನರಿಗೆ ಉಚಿತ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ನೀಡಬೇಕು ಅಂತ ಹೇಳ್ತೈತೆ. ಈ ಮಾದರಿ ಅರ್ಥಶಾಸ್ತ್ರದಲ್ಲಿ ಏನು ಹೇಳ್ತಪ್ಪ ಅಂದ್ರೆ, ಸರ್ಕಾರವು ಬಡ ಜನರಿಗೆ ಉಚಿತ ಮತ್ತು ಶಿಕ್ಷಣ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಅಂತೇಳಿ ಸರ್ಕಾರ ಏನು ಕೊಡ್ತೈತಿ? ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತೈತಿ. ಈ ಅರ್ಥಶಾಸ್ತ್ರ ಹೀಗೆ ನಿರ್ವಹಿಸಬೇಕಂತ ಹೇಳ್ತೈತಿ. ಇದು ಮಾದರಿ ಅರ್ಥಶಾಸ್ತ್ರ ಅಂದ್ರೆ, ಇದು ಕೇವಲ ಸಲಹೆ ಸೂಚನೆಗಳನ್ನು, ವೈಯಕ್ತಿಕ ಅಭಿಪ್ರಾಯಗಳನ್ನು, ನೈತಿಕ ಮೌಲ್ಯಗಳನ್ನು ಮತ್ತು ಕೇವಲ ಸತ್ಯ ಅಲ್ಲದ ಅಂಶಗಳನ್ನು ಅದರ ಮೇಲೆ. ಈಗ ಭಾರತದ GDP 10% ಏರಿಕೆಯಾಗಿದೆ. ವಾಸ್ತವದಲ್ಲಿ ಏರಿಕೆ ಏನಾಗಿರೋದಿಲ್ಲ. ಈ ಎಲ್ಲ ಅಂಶಗಳನ್ನು ನಾವು ಮಾಡ್ತೇವೆ ಅಂದ್ರೆ, ಇದನ್ನು ಮಾದರಿ ಅರ್ಥಶಾಸ್ತ್ರ, ಮಾಡೆಲ್ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ವ್ಯತ್ಯಾಸ. ಇದನ್ನೇನು ಹೇಗೆ ಹೇಳಿದೆಯೋ ಅದೇ ರೀತಿ ವ್ಯತ್ಯಾಸವನ್ನು ಮಾಡ್ಬೋದು. ಈ ಹೋಲಿಕೆ ಆಧಾರದ ಮೇಲೆ ಅರ್ಥ, ವ್ಯಾಖ್ಯಾನ ಅಂತ ನೋಡ್ತೀವಿ. ಮೂಲ ಅರ್ಥ, ಆರ್ಥಿಕ ಘಟನೆಗಳು ವಾಸ್ತವದಲ್ಲಿ ಹೇಗಿವೆ ಎಂಬುದನ್ನು ವಿವರಿಸುತ್ತೆ. ನಿಮಗೆ ಹೇಳಿದ ವಾಸ್ತವಿಕ ಅರ್ಥ, ಪಾಸಿಟಿವ್ ಎಕನಾಮಿಕ್ಸ್ ಏನು ಹೇಳ್ತದೆ ಅಂತ ಹೇಳಿದ, ಆರ್ಥಿಕ ಘಟನೆಗಳು ವಾಸ್ತವದಲ್ಲಿ ಹೇಗಿವೆ, ಏನು ಭಾರತ ಅಭಿವೃದ್ಧಿ ಆಗೈತೋ ಇಲ್ಲೋ, ಅಭಿವೃದ್ಧಿ ಮುಂದುವರಿತೈತೋ ಇಲ್ಲೋ, ಅದ್ರ ಬಗ್ಗೆ ಹೇಳ್ತೈತಿ. ನೆಕ್ಸ್ಟ್, ಮಾದರಿ ಅರ್ಥಶಾಸ್ತ್ರ ಆರ್ಥಿಕ ನೀತಿಗಳು ಹೇಗಿರಬೇಕು ಎಂದು ಸಲಹೆಯನ್ನು ನೀಡುತ್ತೆ. ಇನ್ನು ಭಾರತೀಯ ಅಭಿವೃದ್ಧಿ ಹೊಂದಬೇಕಾದ್ರೆ ಯಾವ ರೀತಿ ನೀತಿ ಯೋಜನೆಗಳನ್ನು ನೀವು ಜಾರಿಗೆ ತರಬೇಕು, ಯಾವ ರೀತಿ ಕಾರ್ಯಕ್ರಮಗಳನ್ನು ನೀವು ಜಾರಿಗೆ ತರಬೇಕು ಅಂತೇಳಿ ಯಾವ್ದು ಹೇಳ್ತೈತಿ? ಮಾದರಿ ಅರ್ಥಶಾಸ್ತ್ರ, ನಾರ್ಮೇಟಿವ್ ಎಕನಾಮಿಕ್ಸ್ ಹೇಳ್ತೈತಿ. ನೆಕ್ಸ್ಟ್, ಕೇಂದ್ರೀಯ ವಿಷಯ. ಅದರ ಮೇಲೆ ಕೇಂದ್ರೀಯ ವಿಷಯ ಏನು ಹೇಳ್ತೈತೆ ಅಂದ್ರೆ, ವಾಸ್ತವಿಕ ಅರ್ಥದಲ್ಲಿ ಇದು ಏನಾಗಿದೆ ಎಂಬುದಕ್ಕೆ ಸೀಮಿತ ಆಗಿತ್ತು. ಅಂದ್ರೆ ಭಾರತ ಬಡ ರಾಷ್ಟ್ರನೋ ಶ್ರೀಮಂತ ರಾಷ್ಟ್ರನೋ ಅಷ್ಟೇ ಇದಕ್ಕೆ ಸೀಮಿತ. ಭಾರತ ಶ್ರೀಮಂತ ರಾಷ್ಟ್ರ ಆಯಿತು ಅಥವಾ ಬಡತನ ರಾಷ್ಟ್ರದಲ್ಲಿತ್ತು ಅಷ್ಟೇ ಇಲ್ಲಿ ಆಗುತ್ತೆ ವಾಸ್ತವ ಅರ್ಥಶಾಸ್ತ್ರ. ಆದರೆ ಮಾದರಿ ಅರ್ಥಶಾಸ್ತ್ರದಲ್ಲಿ ಏನಾಗಿರಬೇಕಾಗಿತ್ತು ಅಂದ್ರೆ, ಭಾರತ ಶ್ರೀಮಂತ ರಾಷ್ಟ್ರವಾಗಿರಬೇಕು ಅಂಥೇಳಿ ಹೇಳ್ದಂಗೆ. ಅದು ಭಾರತ ಏನಾಗಿರಬೇಕು ಅಂದರೆ ಶ್ರೀಮಂತ ರಾಷ್ಟ್ರ, ವಾಟ್ ಅಬೌಟ್ ಅಂತೇಳಿ ಎಂಬುದನ್ನು ತಿಳಿಸುತ್ತದೆ. ನೆಕ್ಸ್ಟ್, ವಿಜ್ಞಾನದ ಸ್ವರೂಪದ ಆಧಾರದ ಮೇಲೆ ವ್ಯತ್ಯಾಸ ನೋಡಿದಾಗ ಇದು ಸಂಪೂರ್ಣವಾಗಿ ವಸ್ತುನಿಷ್ಠ ಮತ್ತು ವೈಜ್ಞಾನಿಕವಾಗಿದೆ. ಇಲ್ಲಿ ಸೈಂಟಿಫಿಕ್ ಸ್ಟಡಿ ಮಾಡಿರ್ತಾರೆ. ಎಲ್ಲಿ? ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಸೈಂಟಿಫಿಕ್, ವೈಜ್ಞಾನಿಕವಾಗಿ, ಸಂಪೂರ್ಣವಾಗಿ ವಸ್ತುನಿಷ್ಠವಾಗಿ. ಈಗ ನಿಮ್ಮ ಮನೆಯ ಆದಾಯ ಎಷ್ಟೈತೆ ಅಂದ್ರೆ 10,000 ರೂಪಾಯಿ ಐತಪ್ಪ ಅಂತೇಳಿ ವಾಸ್ತವಿಕವಾಗಿ ಅಧ್ಯಯನ ಮಾಡಿರ್ತಾರೆ. 15,000 ಇರುತ್ತೆ ಅಂದರೆ ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿರ್ತಾರೆ. ಆದರೆ ಈ ಕೆಲವು ಮಾದರಿ ಅರ್ಥಶಾಸ್ತ್ರದಲ್ಲಿ ನೈತಿಕ ತತ್ವಗಳು ಮತ್ತು ಮೌಲ್ಯಗಳ ಆಧಾರದ ಮೇಲೆ, ಮೌಲ್ಯಮಾಪನಗಳ ಆಧಾರದ ಮೇಲೆ ಮಾಡ್ತಾರೆ. ವಿಜ್ಞಾನದ ಸ್ವರೂಪದ ಆಧಾರದ ಮೇಲೆ ಸಂಪೂರ್ಣವಾಗಿ ವಾಸ್ತವಿಕ ಅರ್ಥಶಾಸ್ತ್ರ ಅಧ್ಯಯನ ಮಾಡಿದ್ರೆ, ಮಾದರಿ ಅರ್ಥಶಾಸ್ತ್ರದಲ್ಲಿ ನೈತಿಕ ಮೌಲ್ಯಗಳು, ಆ ನಿಮ್ಮ ಕುಟುಂಬದಲ್ಲಿ ನೈತಿಕ ಮೌಲ್ಯಗಳು ಅದಾವೋ ಇಲ್ಲೋ ಅಲ್ಲಿ ಮೌಲ್ಯಮಾಪನ ಮಾಡ್ತಾರೆ. ನಿಮ್ಮ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳ ಮೌಲ್ಯಮಾಪನವನ್ನು ಈ ಮಾದರಿ ಅರ್ಥಶಾಸ್ತ್ರದಲ್ಲಿ ಮಾಡ್ತಾರೆ. ನೆಕ್ಸ್ಟ್, ಪರಿಶೀಲನೆ. ಇಲ್ಲಿ ಹೇಳಿಕೆಗಳು ನೈಜ ಅಂಕಿಅಂಶಗಳಿಂದ ಪರೀಕ್ಷಿಸಿ ಸಾಬೀತುಪಡಿಸಬಹುದು. ಅಂದ್ರೆ ಈ ಸದ್ಯ ಅವ್ರು ಹೇಳ್ತಾರೆ, ಭಾರತವು ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಅಂಕಿ ಸಂಖ್ಯೆಗಳ ಜೊತೆಗೆ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಹೇಳ್ತಾರೆ. ಭಾರತದಲ್ಲಿ ಸಾಕ್ಷರತಾ ಪ್ರಮಾಣ ಅಂತ ತೆಗೆದುಕೊಡ್ರಿ. ಈ ನಮ್ಮ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟೈತಿ? 74% ಐತಿ. ಭಾರತವು ಸಾಕ್ಷರತಾ ಪ್ರಮಾಣದಲ್ಲಿ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ನಾವು ಹೇಳ್ತೀವಿ. ಇಲ್ಲಿ ಅಂಕಿ ಸಂಖ್ಯೆಗಳೊಂದಿಗೆ ನಾವು ಇಲ್ಲಿ ಸಾಬೀತುಪಡಿಸ್ಬೋದು. ಮುಂದುವರಿಯುತ್ತೆ ಅಂದ್ರೆ ಪ್ರಾರಂಭ ಸ್ವಾತಂತ್ರ್ಯ ಸಿಕ್ಕಾಗ ಎಷ್ಟಿತ್ತು, ಸ್ವಾತಂತ್ರ್ಯ ನಂತರ ಎಷ್ಟಾಯಿತು, ಈಗ ಎಷ್ಟಾಯ್ತು, ಇದು ಮುಂದುವರಿಯುತ್ತಿರುವ ರಾಷ್ಟ್ರ ಅಂತೇಳಿ ನಾವು ಅಂಕಿ ಸಂಖ್ಯೆಯನ್ನು ತೋರಿಸಿ ಇಲ್ಲಿ ಸಾಬೀತುಪಡಿಸೋಕ್ಕೆ ಸಾಧ್ಯತೆ. ಯಾವುದು? ಮಾದರಿ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಇಲ್ಲಿ
ಹೇಳಿಕೆಗಳ ನೈಜ ಅಂಶಗಳಿಂದ ಪರಿಶೀಲಿಸಿ, ನೈಜ ಅಂಕಿಅಂಶಗಳಿಂದ ಪರಿಶೀಲಿಸಿ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಹೇಳ್ತೀವಿ. ಅದೇ ಮಾದರಿ ಅರ್ಥಶಾಸ್ತ್ರದಲ್ಲಿ ಇದು ಕೇವಲ ವ್ಯಕ್ತಿಗತ ಅಭಿಪ್ರಾಯಗಳಿದ್ದು ಇವುಗಳು ಸುಲಭವಾಗಿ ಸತ್ಯ ಮತ್ತು ಸುಳ್ಳುಗಳು ಎಂದು ಪರೀಕ್ಷಿಸಲು ಸಾಧ್ಯವಿಲ್ಲ. ಈಗ ನಾವು ಹೇಳಿಬಿಡ್ತೀವಿ, ಈಗ ಏನು ಹೇಳ್ತೀವಿ ಅಂದ್ರೆ ಈ ಸದ್ದ ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತ ಅಥವಾ ಒಂದು ಯಾವುದೋ ಒಂದು ಪ್ರಪಂಚದಲ್ಲಿ ಒಂದು ದೇಶ ಅತ್ಯಂತ ಶ್ರೀಮಂತ ದೇಶ ಅಂತೇಳಿ ಹೇಳಿಬಿಡ್ತೀವಿ, ಹೇಳಿಕೆ ಕೊಟ್ಬಿಡ್ತೀವಿ, ನಾವು ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತೀವಿ. ಆ ಸ್ಟೇಟ್ಮೆಂಟನ್ನು ಕೊಟ್ಟಾಗ ಅದಕ್ಕೆ ಬೇಕಾದಂಥ ಅಂಕಿಅಂಶಗಳನ್ನು ಪೂರಕನ ಒದಗಿಸ್ಕೊಡ್ಬೇಕಾಗುತ್ತೆ. ಈ ಮಾದರಿ ಅರ್ಥಶಾಸ್ತ್ರದಲ್ಲಿ ಹೆಂಗೆ ಒದಗಿಸ್ಕೊಡಲ್ಲ. ಈಗ ಸಲ ಮಾಡೆಲ್ ಹೇಳ್ತಾರೆ, ಅವ್ರು ಹೇಳ್ತಾರೆ ನೀವು ಅಮೆರಿಕ ಥರ ಮುಂದುವರಿಬೇಕಾಗಿತ್ತು ಅಂತ ಅಟ್ಟೆ ಹೇಳ್ಬಿಡ್ತಾರೆ ಅವರು. ಅಮೆರಿಕ ದೇಶದ ಅರ್ಥವ್ಯವಸ್ಥೆಯನ್ನು ನೀವು ಅಳವಡಿಸ್ಕೊಳ್ಬೇಕಾಗಿತ್ತು, ನೀವು ಮುಂದುವರಿಬೇಕಾಗಿತ್ತು ಅಂತೇಳಿ. ಆದರೆ ಅದಕ್ಕೆ ಅಂಕಿಅಂಶಗಳು ಬೇಕಲ್ಲ. ಅಂದರೆ ವಾಸ್ತವದಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯೋ, ಅಭಿವೃದ್ಧಿ ಆಗಿದೆಯೋ ಅಥವಾ ಇಲ್ಲವೋ ಅಂತೇಳಿ ನೀವು ಗಮನ ಹರಿಸೋಕೆ ಏನು ಬೇಕು? ಮಾದರಿ ವಾಸ್ತವಿಕ ಅರ್ಥಶಾಸ್ತ್ರ ಬೇಕಲ್ಲ, ಮಾದರಿ ಅರ್ಥಶಾಸ್ತ್ರ ಬೇಕಲ್ಲ. ಇವೆಲ್ಲವೂ ಸಹ ಅಂಕಿಅಂಶಗಳನ್ನು ಇಲ್ಲಿ ಒಳಗೊಂಡಿದೆ. ನೆಕ್ಸ್ಟ್ ಉದ್ದೇಶ ಏನು? ಆರ್ಥಿಕ ಚಟುವಟಿಕೆಗಳು ಹೇಗೆ ನಡೆಯುತ್ತೆ ಎಂಬುದು ಕೇವಲ ವಿವರಿಸುವುದು. ಇಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೇಗೆ ನಡೆಯುತ್ತೆ ಎಂಬುದನ್ನು ಕೇವಲ ವಿವರಿಸುವುದು ಇದರ ಉದ್ದೇಶ. ಇದರ ವಾಸ್ತವಿಕ ಮಾದರಿ ಅರ್ಥಶಾಸ್ತ್ರದಲ್ಲಿ ಸಮಾಜದ ಒಳಿತಿಗಾಗಿ ಆರ್ಥಿಕ ನಿರ್ಧಾರಗಳನ್ನು ಹೇಗಿರಬೇಕು ಎಂದು ಆದರ್ಶಗಳನ್ನು ರೂಪಿಸುವುದು. ಸಮಾಜದ ಒಳಿತಿಗಾಗಿ ಅಂದರೆ ಸಮಾಜದ ಕಲ್ಯಾಣಕ್ಕಾಗಿ ಆರ್ಥಿಕ ನಿರ್ಧಾರಗಳನ್ನು ಹೇಗಿರಬೇಕಂತೇಳಿ ಆದರ್ಶಗಳನ್ನು ರೂಪಿಸೋಕೆ ಕಾರಣವನ್ನು ತಗೋತೀವಿ. ಏನಂದ್ರೆ ಇದ್ರ ಉದ್ದೇಶ ಏನು? ವಾಸ್ತವಿಕದೇನೋ ಆರ್ಥಿಕ ಚಟುವಟಿಕೆಗಳು ಹೇಗೆ ನಡೆಯುತ್ತವೆ. ಈ ಸದ್ ನೋಡ್ರಿ, ನಮ್ಮಲ್ಲಿ ಪಂಚವಾರ್ಷಿಕ ಯೋಜನೆ ಜಾರಿಗೆ ತರ್ತಾರೆ. ಪಂಚವಾರ್ಷಿಕ ಯೋಜನೆಗಳು ಅಂತೇಳಿ ನಾವು ಮತ್ತು ಎಕನಾಮಿಕ್ಸ್ 5 ವರ್ಷಕ್ಕೆ ಸಂಬಂಧಪಟ್ಟಂಥ ಒಂದು ಪಂಚವಾರ್ಷಿಕ ಯೋಜನೆ. ಈ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಏನು ಹೇಳ್ತಂದ್ರೆ ಆರ್ಥಿಕ ಚಟುವಟಿಕೆಗಳು ಹೇಗೆ ನಡೀತಾವೆ. ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆ ಸಂಬಂಧಪಟ್ಟಂಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂಗಿರ್ಬೋದು, ಕೆಲವು ಯೋಜನೆಗಳು ಹಾಕೊಂಡಿರ್ತಾರೆ 5 ವರ್ಷಕ್ಕೆ. ಅದು ಹೇಗೆ ನಿರ್ವಹಿಸುತ್ತೆ ಅಂತೇಳಿ ಅಟ್ಟೆ ಹೇಳ್ತೈತೆ. ಯಾವುದಂದ್ರೆ ವಾಸ್ತವಿಕ ಅರ್ಥಶಾಸ್ತ್ರ. ಅದೇ ಮಾದರಿ ಅರ್ಥಶಾಸ್ತ್ರ ಈ ಯೋಜನೆಗಳು ಇನ್ನೂ ಪ್ರಮಾಣದಲ್ಲಿ ನೀವು ನಿರ್ಧಾರಗಳನ್ನು ಸಮಾಜ ಉಳಿತಾಗಿ ಇನ್ನೂ ಯಾವ ರೀತಿ ಹಾಕೋಬೇಕಾಗಿತ್ತು ಯೋಜನೆಗಳು. 5 ವರ್ಷಕ್ಕೆ ಹಾಕೋದು ಬಲ್ಲಿ 10 ವರ್ಷಕ್ಕೆ ಹಾಕೋರಿ, ಅದಕ್ಕೆ ಬೇಕಾದಂಥ ಬಂಡವಾಳಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ರಿ ಅಂಥೇಳಿ ಈ ರೀತಿಯಾದಂತಹ ಏನು ಕೊಡ್ತಾಯಿದ್ರು ಅವರು ಅವಕಾಶಗಳನ್ನು ಮಾದರಿ ಮಾಡೆಲನ್ನು ಹೇಳ್ತಿದ್ರು ಅವರು. ಈ ಸದ ಅಮೆರಿಕನ್ ಕಂಪ್ಯಾರಿಸನ್ ಮಾಡೋದು, ಅಲ್ಲಿ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ ಸಂಪೂರ್ಣವಾಗಿ ಎಲ್ಲರಿಗೂ. ಚೀನಾ ದೇಶದವರಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ, ಅಲ್ಲಿ ಯಾವುದೇ ರೀತಿಯಾದ ಖಾಸಗಿ ಸಂಸ್ಥೆಗಳಿಲ್ಲ ಅಂತ ಮಾಡೆಲನ್ನು ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಅವು ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತೇಳಿ ವಾಸ್ತವದಲ್ಲಿ ಹೇಳಿದ್ರೆ ಅದರ ಸಮಾಜ ಒಳಿತಿಗಾಗಿ ಈ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂತೇಳಿ ಮಾದರಿ ಅರ್ಥಶಾಸ್ತ್ರ ಹೇಳುತ್ತೆ, ಮಾಡೆಲ್ ಎಕನಾಮಿಕ್ಸ್ ಹೇಳುತ್ತೆ. ಇದರ ಉದ್ದೇಶ ಏನಪ್ಪ ಅಂತ ಈ ರೀತಿಯಾದಂತಹ ವ್ಯತ್ಯಾಸಗಳನ್ನು ನಾವು ಇಲ್ಲಿ ನೋಡ್ಕೋಬೋದು. ಯಾವುದಂದ್ರೆ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರದ ಮೇಲೆ ವ್ಯತ್ಯಾಸಗಳು ಅಂತ ಕೇಳಿದಾಗ ನೀವು 4 ಮಾರ್ಕ್ಸಿಗೆ ಕೇಳ್ತಾನೆ. ನೀವು 4 ಮಾರ್ಕ್ಸಿಗೆ ಕೇಳಿದಾಗ ಇವುಗಳ ಹೋಲಿಕೆ ಆಧಾರದ ಮತ್ತು ವಾಸ್ತವ ಮಾದರಿಗಳ ಆಧಾರದ ಮೇಲೆ ನೀವು 4 ಮಾರ್ಕ್ಸಿಗೆ ಬರೀಬೋದು. ಇಷ್ಟು ಪಾಯಿಂಟ್ ಬರ್ತಾರೆ ನಿಮ್ಗೆ 4 ಮಾರ್ಕ್ಸ್ 4 ಅಂಕದ ಪ್ರಶ್ನೆ ಆಗಿರ್ತೈತಿ. ಈ 4 ಅಂಕದ ಪ್ರಶ್ನೆಗೆ ನೀವು ಸಂಪೂರ್ಣವಾಗಿ 4 ಅಂಕವನ್ನು ಪಡಿಬೇಕಾದ್ರೆ ಈ ರೀತಿಯಾದಂಥ ಒಂದು ಚಾರ್ಟರ್ ನಿಮ್ಗೆ ಈ PDF ಬೇಕಾದರೂ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಇರ್ತೈತಿ. ಆದಷ್ಟು ಬೇಗನೆ ಯಾರು ನೋಡಿಲ್ಲ ಅಂದರೆ ಆದಷ್ಟು ಬೇಗ ನೋಡ್ಕೊಳ್ಳಿ. ಯಾರೆಲ್ಲ ಸಹ ಈ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಾ ಇದ್ದೀರಿ ಮತ್ತು PUC ಸೆಕೆಂಡ್ ವಿದ್ಯಾರ್ಥಿಗಳಿದ್ದೀರಿ ಅವ್ರಿಗೆ ಸಹ ಇದು ಸಹಾಯ ಆಗ್ತೈತಿ. ಇದು ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ. ಯಾಕೆ ಕೆಲವೊಂದು ಬಾರಿ ಸ್ಟೇಟ್ಮೆಂಟ್ ವೈಸ್ ಬರ್ತಾವೆ, KPSC ಎಕ್ಸಾಮಲ್ಲಿ, KEL ಎಕ್ಸಾಮಲ್ಲಿ ಬರ್ತಿರ್ತಾವೆ. ಹೌದಾ? ಅದಕ್ಕೆ ಸಂಬಂಧಪಟ್ಟಂಥ ಇದು ಸಂಪೂರ್ಣವಾದಂಥ ಒಂದು ಮಾಹಿತಿ ಇರ್ತೈತಿ. ಆ ಕಾರಣಕ್ಕೆ ನಿಮ್ಮ ಸ್ನೇಹಿತರಿಗೆ ಯಾರು ಓದ್ತಾ ಇದ್ದಾರೆ, ಸೆಕೆಂಡ್ PUC ಓದ್ತಾ ಇರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇರ್ಬೋದು, ವಿಲೇಜ್ ಅಕೌಂಟಿಗೆ ಓದ್ತಾ ಇದ್ದಾರೆ, ಇದು ಕೆಲವರು ಕಾಲ್ಫರ್ಮ್ ಆಗಿದೆ, PC ಎಕ್ಸಾಮ್ ಕಾಲ್ಫರ್ಮ್ ಆಗಿದೆ, ವಿಲೇಜ್ ಅಕೌಂಟೆಂಟಿಗೆ ಕಾಲ್ಫರ್ಮ್ ಆಗಿದೆ, SDAಗೆ ಕಾಲ್ಫರ್ಮ್ ಆಗಿದೆ, ಮತ್ತು ಕ್ರೈಸ್ಟ್ ಸ್ಕೂಲುಗಳಲ್ಲಿ ಹೈಸ್ಕೂಲುಗಳಲ್ಲಿ ಕಾಲ್ಫರ್ಮ್ ಆಗಿದೆ, ಹಲವಾರು ಹುದ್ದೆಗಳಿಗೆ ಕಾಲ್ಫರ್ಮ್ ಆಗಿದೆ. ಅರ್ಥಶಾಸ್ತ್ರದ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತಾವೆ. ಯಾವ ವಿಷಯದ ಮೇಲೆ ಪ್ರಶ್ನೆಗಳು ಬರ್ತಾವೆ ಅಂತೇಳಿ ನೀವು ಅರ್ಥಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡ್ತಿರ್ತೀರಿ. ಆದರೂ ಸಹ ಇದು ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದೇ ಒಂದು ಪಾಠ, ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರದ ಬಗ್ಗೆ ಅದರ ವ್ಯತ್ಯಾಸ ಮತ್ತು ಅದರ ವ್ಯಾಖ್ಯೆ ಅಂತೇಳಿ ನಿಮ್ಗೆ ಕೊಟ್ಟಿದ್ದೀನಿ. ಯಾರೆಲ್ಲ ನಿಮ್ಮ ಸ್ನೇಹಿತರಿಗೆ ನೋಡ್ತಾ ಇದ್ದಾರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊ ಅಂತೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ನಮಸ್ತೆ.